ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಮುಂಬೈ ಹೋಗುವಂತಹ ಶರ್ಮಾ ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸೆಲ್ ವೋಲ್ವೋ AC ಸ್ಲೀಪರ್ ಬಸ್ಸು. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ, ಬಸ್ಸಿನ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಗಾಡಿ ನೋಡ್ಬೋದು, ಹೇಗಿದೆ ನೋಡಿ ಗಾಡಿ. ಓಕೆ, ನಾನಿವಾಗ ಫಸ್ಟು ಡ್ರೈವರ್ನ ಮಾತಾಡ್ಸೋಣ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಸರ್, ನಿಮ್ಮ ಹೆಸರು ಸರ್? ಯಾವ ಸರ್ ನಿಮ್ಮದು? ಬ್ಯಾಂಗ್ಳೂರು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯೆನ್ಸು? 13 ವರ್ಷ. ಮುಂಚೆ ಏನು ಮಾಡಿದ್ರಿ ಸರ್? ಓಕೆ, ಎರ್ನಾಕುಲಂ ಟು ಹೈದರಾಬಾದ್ ಸೈಡು. ಸೊ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? 4 ವರ್ಷ ಆಯಿತು. ಸೊ ಈ ಬಸ್ ಇವಾಗ ಮುಂಬೈ ಹೊರಡುತ್ತೆ ಅಂದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡು ಸರ್ ಇಲ್ಲಿಂದ? ಸರ್ ಇವಾಗ ನಾವು ಒಂದು ಗಂಟೆಗೆ ಬಿಡ್ತೀವಿ. ಓಕೆ, ಸಿಟಿ ಎಲ್ಲ ಪಾಸ್ ಮಾಡಿದ್ರೆ 3 ಗಂಟೆ ಆಗುತ್ತೆ. ಎಲ್ಲ ಪಿಕಪ್ ಆಗುತ್ತೆ 3-3:30 ಆಗುತ್ತೆ. 3-3:30 ಆಗುತ್ತೆ. ಓಕೆ, ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? ಮಾರ್ನಿಂಗ್ 9 ಗಂಟೆ ರೀಚ್ ಆಗ್ತೀರಾ. ಓಕೆ, ಸೊ ರೂಟಿಂಗ್ ಎಲ್ಲ ಯಾವ್ದಾವ್ದಿದೆ ಸರ್ ಯೂಶಲಿ? ಇಲ್ಲಿಂದ ಬಿಟ್ಟರೆ ದುರ್ಗಾ, ದಾವಣಗೆರೆ, ಓಕೆ, ಹುಬ್ಳಿ, ಬೆಳಗಾಂ. ಓಕೆ, ಸೊ ಮಾರ್ನಿಂಗ್ ವಯಾ ನಿಪ್ಪಾಣಿ. ಓಕೆ, ಅಂದರೆ ಯೂಶಲಿ ಎಲ್ಲ ಗಾಡಿ ಸೇಮ್ ರೂಟೇ ಹೋಗುತ್ತೆ? ಎಲ್ಲ ಗಾಡಿ ಸೇಮ್ ರೂಟೇ. ಓಕೆ, ಸೊ ಬೆಳಗ್ಗೆ 9 ಗಂಟೆ ಹೋಗ್ತೀರಾ ಮುಂಬೈ? ಓಕೆ ಓಕೆ ಸರ್. ಓಕೆ, ಮತ್ತು ಫೆಸಿಲಿಟೀಸ್ ಎಲ್ಲ ಏನೇನಿದೆ ಸರ್ ಈ ಬಸ್ಸಲ್ಲಿ? ನಮ್ಮ ಗಾಡಿಯಲ್ಲಿ ಟ್ರಿಪ್ ಬ್ಲ್ಯಾಂಕೆಟ್, ಬೆಡ್ ಕವರ್ ಎಲ್ಲ ಚೇಂಜ್ ಮಾಡ್ತೀವಿ. ಓಕೆ, ಇಲ್ಲಿಂದ ಟೈಮಲ್ಲಿ ನೀರು ಬರ್ತೀವಿ. ಓಕೆ, ಸರ್ವಿಸ್ ಚೆನ್ನಾಗಿದೆ, ಸ್ಟಾಫ್ ವ್ಯವಹಾರ ಚೆನ್ನಾಗಿದೆ. ಓಕೆ, ಟೈಮ್ ಕ್ಯಾಚ್ ಮಾಡ್ತೀವಿ. ಆನ್ ಟೈಮ್ ಪಿಕಪ್ ಡ್ರಾಪ್ ಎಲ್ಲ ಕರೆಕ್ಟ್ ಆಗಿದೆ. ಅಕಸ್ಮಾತ್ ಟ್ರಾಫಿಕ್ ಇದ್ರೆ ಲೇಟ್ ಆಗುತ್ತೆ. ಓಕೆ, ಇಲ್ಲಾಂದ್ರೆ ಆನ್ ಟೈಮ್ ಹೋಗ್ಬೋದು. ಓಕೆ ಸರ್. ಮಹಾರಾಷ್ಟ್ರಲ್ಲಿ ಹೇಳಕ್ಕಾಗಲ್ಲ, ಕರ್ನಾಟಕದಲ್ಲಿ ಟೈಮ್ ಕ್ಯಾಚ್ ಆಗುತ್ತೆ. ಸೊ ಅಲ್ಲಿ ಟ್ರಾಫಿಕ್ ತುಂಬ ಇರುತ್ತೆ ಸರ್? ಇನ್ನೊಂದು ಬೆಳಗಾವಿಯಿಂದ ಸತ್ತಾರವರೆಗೆ ರೋಡ್ ಕೆಲಸ ನಡೀತಾ ಇದೆ. ಓಕೆ, ಮಿನಿಮಮ್ ಒಂದು 300 ಕಿಲೋಮೀಟರ್ ರೋಡ್ ಕೆಲಸ ನಡೀತಾ ಇದೆ. ಸೊ 300 ಕಿಲೋಮೀಟರ್ ನಿಮಗೆ ರೋಡ್ ಚೆನ್ನಾಗಿಲ್ಲ? ಇಲ್ಲ ಡ್ಯೂರೇಷನ್ ಕಂಟಿನ್ಯೂಸ್ಲಿ ಒಂದು 10 ಕಿಲೋಮೀಟರ್ ಕಂಟಿನ್ಯೂ ಹೋಗಲ್ಲ ಗಾಡಿ. ಓಕೆ, ಡ್ಯೂರೇಷನ್ ಸರ್. ಅಂದರೆ ಯೂಶಲಿ ಇದು ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಇದೇ ಲೆವೆಲ್ ರೋಡ್ ಇದೆ, ಟಾಪ್ ಆನ್ 3.5. 3.5 ಇಲ್ಲ ಅಂದರೆ ಕಡಿಮೆ ಸಿಗುತ್ತೆ? 3.1, 3. ಓಕೆ, ಸೊ ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಇದು ವೋಲ್ವೋದು? ಇದೆ 41. ಓಕೆ, ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀರಾ ಸರ್? ನಾವು ಇಲ್ಲಿಂದ ಬಿಟ್ರೆ ರತ್ನ ಹೋಟ್ಲಲ್ಲಿ ಟೀ ಬ್ರೇಕ್ ಹಾಕ್ತೀವಿ. ಓಕೆ, ಅದೆಲ್ಲಿ ಬರುತ್ತೆ ಹೇಳಿ? ಅದು ದಾಬಾಸ್ಪೇಟೆ. ಓಕೆ ಓಕೆ, ಅದು ಬಿಟ್ಟರೆ ತಿರ್ಗಾ ಹರಿಹರ್. ಓಕೆ, ಅಲ್ಲಿ ತಿರ್ಗಾ ಟೀ ಬ್ರೇಕ್. ಓಕೆ, ಆಮೇಲೆ ಡಿನ್ನರ್ಗೆ ಬೆಳಗಾಂ ಆದ್ಮೇಲೆ ರಾಮ್ ಧಾಬಾ. ಓಕೆ, ಬೆಳಗಾಂ ಆದ್ಮೇಲೆ ರಾಮ್ ಧಾಬಾ ಅಲ್ಲಿ. ಓಕೆ, ಈಗ ಇನ್ ಕೇಸ್ ನೀವು ಇದು ಏನಂತಾರೆ, ಇದು ಏನು ಬ್ರೇಕ್ ಕೊಡ್ತೀರಲ್ವಾ, ಅಂದರೆ ಹೇಗೆ ಹೇಳ್ತೀರಾ ಸರ್? ಈಗ ಸ್ಪೀಕರ್ ಇದೆ, ಓಕೆ, ಮೈಕ್, ಅದರಲ್ಲಿ ಅನೌನ್ಸ್ ಮಾಡ್ತೀರಾ? ಟೀಗೆ ಒಂದು 5-10 ನಿಮಿಷ ಟೈಮ್ ಇದೆ. ಓಕೆ, ತಿರ್ಗಾ ವಾಶ್ರೂಮ್ಗೆ ಬಿಟ್ಟರೆ ವಾಶ್ರೂಮ್ಗೆ 10 ನಿಮಿಷ. ಓಕೆ, ಡಿನ್ನರ್ಗೆ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀವಿ. ಓಕೆ, ಹಾಫ್ ಅನ್ ಅವರ್ ಹೇಳಿದ್ರೆ ಪ್ಯಾಸೆಂಜರ್ 45 ಮಾಡ್ತೀವಿ. ಓಕೆ, ಸೊ ಡೈಲಿ ನಿಮ್ದು ಇದೇ ರೂಟೀನ್ ಸರ್? ಬೇರೆ ಹೋಗಿ? ಡೈಲಿ ಇದೆ, ಇದೆ ಒಂದೇ ಚೇಂಜ್ ಆಗುತ್ತೆ. ಓಕೆ, ಬಟ್ ರೂಟ್ ಇದೆ, ಇದೇ ರೂಟು. ಸರ್ ನೀವು ವೋಲ್ವೋ ಬಿಟ್ಟು ನಾರ್ಮಲ್ ಗಾಡಿಗಳು ಓಡಿಸಿದ್ದೀರಾ ಸರ್? ಓಡಿಸಿದ್ದೀವಿ ಸರ್, ಇದೇ ಕಂಪ್ನಿಯಲ್ಲಿ ಓಡಿಸಿದ್ದೀರಾ. ಸೊ ಹೇಗನ್ಸ್ ಸರ್ ವೋಲ್ವೋಗೂ ಇದು, ಅಂದರೆ ವೋಲ್ವೋ ಗಾಡಿಗೂ ಮತ್ತೆ ಬೇರೆ ಗಾಡಿಗಳಿಗೂ? ತುಂಬಾ ಡಿಫ್ರೆಂಟ್ ಇದೆ ಸರ್. ವಾಲ್ವೋ ಅಲ್ಲಿ ಡ್ರೈವರ್ಗೆ ಕಂಫರ್ಟಬಲ್ ಇದೆ, ಪ್ಯಾಸೆಂಜರ್ಗೆ ಕಂಫರ್ಟಬಲ್ ಇದೆ. ಓಕೆ, ಲೈಕ್ ಫ್ಲೈಟ್ ಮಗು ಮಲ್ಗೆ ತರ ಕಾಣಿಸಿದೆ ವೋಲ್ವೋನಲ್ಲಿ. ನಿಮ್ಮ ಡ್ರೈವಿಂಗ್ ಸೀಟ್ ಎಲ್ಲ ಹಾಗೆ ಫೀಲ್ ಆಗುತ್ತೆ ಸರ್? ನಾವು ಎಷ್ಟು ಜನ ಹೋದ್ರೆ 500-600 ಕಿಲೋಮೀಟರ್ ಓಡಿಸ್ತೀರ, ನಮ್ಗೆ ಟಯರ್ಡ್ ಆಗಲ್ಲ. ಸೊ ಒಂದಿನಕ್ಕೊಬ್ರು 500 ಕಿಲೋಮೀಟರ್ ಓಡಿಸೋರು ಒಬ್ಬರು ಡ್ರೈವರ್? ಎಕ್ಸಾಂಪಲ್ ಹೇಳ್ತಿರೋದು. ಓಕೆ, ಅಂದ್ರೆ ಟೈರ್ಡ್ನೆಸ್ ಇರಲ್ಲ? ಆಟೋಮೆಟಿಕ್ ಗಾಡಿ, ಸೀಟ್ ಆಕ್ಷನ್ ಎಲ್ಲ ಇದೆ. ಓಕೆ, ವಾಲ್ವೋ ಬೆಸ್ಟ್ ಪರ್ಫಾರ್ಮೆನ್ಸ್, ಅಂದ್ರೆ ಸಾಫ್ಟ್ ಆಗಿರುತ್ತೆ ಗಾಡಿಗಳು. ಓಕೆ, ಕಂಫರ್ಟ್ನೆಸ್ ಹಂಗೆ ಇರುತ್ತೆ ಸರ್ ಪ್ಯಾಸೆಂಜರ್ಗೆ? ಇಲ್ಲ, ಪ್ಯಾಸೆಂಜರ್ಗೆ ಗೊತ್ತಾಗಲ್ಲ ಗಾಡಿ ಹೋಗ್ತಾ ಇದೆ ಸ್ಟಾಪಿಂಗ್ ಇದೆ ಅಂತ. ಮತ್ತೆ ಆವರೇಜ್ ಚಾರ್ಜಸ್ ಎಷ್ಟಿರ್ಬೋದು ಸರ್? ಅದೇ ಸೀಸನ್ ಮೇಲೆ ಡಿಪೆಂಡ್ ಸರ್. ಓಕೆ, ಮಂಡೇ ಟ್ಯೂಸ್ಡೇ ಒಂದು ರೇಟ್ ಇರುತ್ತೆ. ಓಕೆ, ಥರ್ಸ್ಡೇ ಫ್ರೈಡೇ ಫೆಸ್ಟಿವಲ್ ಟೈಮಲ್ಲಿ ಒಂದು ರೇಟ್ ಇರುತ್ತೆ. ಓಕೆ, ಮಿನಿಮಮ್ ರೇಟ್ 1800 2000 ಹಂಗೆ 1800 ಮಿನಿಮಮ್ ರೇಟ್ ಇರುತ್ತೆ.
ಸೊ ನಾವು ಆನ್ಲೈನಲ್ಲಿ ಚೆಕ್ ಮಾಡಿಕೊಂಡ್ರೆ ಅದು ರೆಡ್ ಬಸ್ ಅಲ್ಲಿ ಅಭಿ ಬಸ್ ಅಲ್ಲಿ ಎಲ್ಲ ಇದೆ. ಓಕೆ ನಿಮ್ದು ಶರ್ಮಾ ಇದೆ, ಬುಕಿಂಗ್ ಇದೆ. ಹಾಂ ನಾನು ಡಿಸ್ಕೌಂಟ್ ಇದೆ ಅಂತ ಏನೋ ಕೇಳಿದೆ ಸರ್. ಡಿಸ್ಕೌಂಟ್ ಇದೆ ಸರ್ ನಿಮಗೆ? 10% ಡಿಸ್ಕೌಂಟ್ ಕಂಪ್ನಿ ಅವ್ರು ಕೊಡ್ತಾರೆ. ಓಕೆ ಓಕೆ ಸರ್. ಓಕೆ ಸರ್ ಫೆಸಿಲಿಟೀಸ್ ತೋರಿಸ್ಬೋದು ಸರ್? ತೋರಿಸಿ. ಸೊ ನಾವಿವಾಗ ಫೆಸಿಲಿಟೀಸ್ ತಿಳ್ಕೊಳ್ಳೋಣ, ಅವ್ರು ಏನೇನು ಫೆಸಿಲಿಟೀಸ್ ಆಫರ್ ಮಾಡ್ತಾರೆ ಪ್ಯಾಸೆಂಜರ್ಗಿಂತ. ಗಾಡಿಯಲ್ಲಿ ಪಿಲ್ಲೋಸ್ ಇದೆ. ಓಕೆ. ಬ್ಲ್ಯಾಂಕೆಟ್ ಇದೆ, ಟ್ರಿಪ್ ವಾಶ್ ಮಾಡ್ತೀವಿ ಬ್ಲ್ಯಾಂಕೆಟ್. ಓಕೆ. ಟ್ರಿಪ್ ಕಟನ್ಸ್ ಎಲ್ಲ ಚೇಂಜ್ ಮಾಡ್ತೀವಿ. ಹೌದು, ಎವ್ರಿ ಟ್ರಿಪ್ಪಿಗೂ ಕಟನ್ಸ್ ಕೂಡ ಚೇಂಜ್ ಎಲ್ಲ ಚೇಂಜ್ ಮಾಡ್ತೀವಿ. ಬೆಡ್ ಕವರ್, ಬ್ಲ್ಯಾಂಕೆಟ್, ಪಿಲ್ಲೋ ಕವರ್. ಓಕೆ. ಎಲ್ಲ ಚೇಂಜ್ ಮಾಡ್ತೀವಿ. ಓಕೆ. ಆಮೇಲೆ ನೈಟ್ ಅಲ್ಲಿ ಪ್ಯಾಸೆಂಜರ್ಗೆ ಏನೋ ಸ್ಕೂಲ್ ಕಾಲೇಜ್ ಹುಡುಗರು ಬರ್ತಾರೆ. ಓಕೆ. ಅಂದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಲೈಟ್ ಹಾಕಿದ್ರೆ ಇಲ್ಲಿ ಲೈಟ್ ಆಗ್ತದೆ. ಸೊ ಅಂದ್ರೆ ಅವ್ರು ಏನಾದ್ರು ಸ್ಟಡೀಸ್ ಅದೇನಾದ್ರು ಮಾಡಿದ್ರು ಫೆಸಿಲಿಟಿ ಲೈಟ್ ಆಗ್ತದೆ ನೈಟ್ ಟೈಮಲ್ಲಿ ಅವ್ರು ಓದಕ್ಕೆ. ಓಕೆ. ಸೊ ಅವರು ಅಂದ್ರೆ ಅವರು ಬೇಕಾದ್ರೆ ಕಂಪ್ಯೂಟರ್ ನಮ್ಗೆ ಲೈಟ್ ಬೇಕಂದ್ರೆ ನಾನು ನೀವು ಹಾಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಓಕೆ. ಸೊ ಅವರು ಡಿಸ್ಟರ್ಬ್ ಆಗ್ಬಾರ್ದು. ಓಕೆ. ಅವ್ರ ಸ್ವಂತ ಗಾಡಿ ತರ ಫೀಲ್ ಮಾಡ್ಬೇಕು. ಓಕೆ ಓಕೆ. ಆತರ ಸೊ ಅವ್ರ ವರ್ಕ್ ಅಥವಾ ಏನಾದ್ರು ಓದೋದಿದ್ರೆ ಲೈಟ್ಸ್ ಬೇಕು ಅನ್ನೋ ನೀವು ಹಾಕೊಟ್ಬಿಡ್ತೀರಾ? ಅವ್ರ ಏನೋ ಪರ್ಸನಲ್ ಲೈಟ್ ಇದೆ. ಓಕೆ. ಅವ್ರು ಸಿಂಗಲ್ ನೋಡ್ಬೋದು. ಇದು ಮೇನ್ ಸ್ವಿಚ್ ಅಲ್ಲಿ ನಿಮ್ಮ ಹತ್ರ ಇರುತ್ತೆ, ಕಂಟ್ರೋಲ್ ಇರುತ್ತೆ. ಸೊ ಅವ್ರು ಇನ್ಫಾರ್ಮ್ ಮಾಡಿದ್ರೆ ನೀವು ಅದನ್ನ ಯೂಸ್ ಮಾಡ್ತೀರಾ? ನಾವು ಹಾಕೊಂಡ್ಬಿಟ್ರೆ ಅವ್ರು ಆನ್ ಆಫ್ ಇದೆ ಇದ್ರಲ್ಲಿ. ಓಕೆ. ಇದು ನೋಡಿ, ಇದು ಆನ್ ಮಾಡಿದ್ರೆ ಆರಾಮ ಅವ್ರು ರೀಡಿಂಗ್ ಲ್ಯಾಂಪ್ ಅಂತ ಇರ್ತಾರೆ. ಓಕೆ ಓಕೆ. ಓ ರೀಡಿಂಗ್ ಲ್ಯಾಂಪ್ ಅಂತ ಹೇಳ್ತಾರೆ. ಓಕೆ. ಅದ್ ಬಿಟ್ರೆ ಅದು AC ಸ್ವಿಚಸ್ AC ಕಂಟ್ರೋಲ್ ಇದೆ. ಓಕೆ. ಬೇಕಂದ್ರೆ ನೀವು ಕ್ಲೋಸ್ ಮಾಡಿದ್ರೆ AC ಬರಲ್ಲ. ಓಕೆ. ಅಡ್ಜಸ್ಟ್ಮೆಂಟ್ ಇದೆ. ಓಕೆ. AC ಮತ್ತೆ ಚಾರ್ಜರು, ಪಿಲ್ಲೋಸ್ ಇದೆ, ಪ್ಲಸ್ ಅಡಿಷನಲ್ ಇದು ಚಾರ್ಜರ್, ಐಫೋನ್ ಅದೆಲ್ಲ ಹಾಕ್ಬೋದು. ಓಕೆ ಓಕೆ. ಡೇಟಾ ಕೇಬಲ್ ಹಾಕ್ಬೋದು. ಓಕೆ ಓಕೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಸೊ ಡ್ರೈವರ್ ಹೇಳೋ ಪ್ರಕಾರ ಅವ್ರು ಏನೇನು ಫೆಸಿಲಿಟೀಸ್ ಕೊಡ್ತಾರೆ ಅಂದರೆ ನೋಡಿ, ಪಿಲ್ಲೋಸ್ ಇದೆ, ಹಾಗೆ ನೀವು ಇಲ್ಲಿ ಬ್ಲ್ಯಾಂಕೆಟ್ ನೋಡ್ಬೋದು, ಮತ್ತು ಇಲ್ಲಿ ನೀವೇನಾರು ಐಟಮ್ ಹಿಡಿದಿದ್ರೆ ಸ್ಟ್ಯಾಂಡ್ ಕೂಡ ಇದೆ. ಹಾಗೆಯೇ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, ಅವರು ಸ್ವಿಚಸ್ ಲೈಟ್ ಕೊಟ್ಟಿದ್ದಾರೆ. ಅಂದರೆ ನೀವೇನಾದ್ರು ಓದೋದಿದ್ರೆ ಅಥವಾ ಏನಾದ್ರು ವರ್ಕ್ ಮಾಡೋದಿದ್ರೆ ನೀವೇನಾದ್ರು ಇನ್ಫಾರ್ಮ್ ಮಾಡಿದ್ರೆ ಅವ್ರಿಗೆ ಅದು ಸ್ವಿಚಸ್ನ ಆನ್ ಮಾಡ್ತಾರೆ. ಸೊ ನೀವು ಲೈಟ್ ಹಾಕೊಂಡು ವರ್ಕ್ ಮಾಡ್ಬೋದು. ಹಾಗೆಯೇ ನಿಮಗೆ AC ಫೆಸಿಲಿಟಿ ಕೂಡ ಇದೆ, ಹಾಗೆ ಅಲ್ಲಿ ಮೊಬೈಲ್ ಚಾರ್ಜರ್ ಕೂಡ ಇದೆ. ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ನೀವು ಮುಂಬೈ ಸೈಡ್ ಏನಾದರೂ ಹೋಗೋದಿದ್ರೆ ಶರ್ಮಾ ಟ್ರಾನ್ಸ್ಪೋರ್ಟ್ನ ಒಂದು ಫೆಸಿಲಿಟಿನ ಯೂಟಿಲೈಸ್ ಮಾಡ್ಕೋಬೋದು ಫ್ರೆಂಡ್. ಗಾಡಿ ಅಲ್ಟಿಮೇಟ್ ಆಗಿದೆ. ಇದು ನೋಡಿ ಡಬಲ್ ಸೈಡು ಫೆಸಿಲಿಟಿ ಇರೋಂಥದ್ದು. ನೋಡಿ, 2 ಪ್ಯಾಸೆಂಜರ್ ಮಧ್ಯೆ ಒಂದು ಕರ್ಟನ್ ಕೂಡ ಇದೆ. ಸೊ ಇದು ಕೆಳಗಡೆ ನೋಡಿ, ನೋಡಿ ಲೈಟ್ಸ್ ಆನ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಟ್ರಿಪ್ ವೈಸ್ ಕೂಡ ಅವರು ಈ ಪಿಲ್ಲೋಸ್ ಕವರು ಹಾಗೆಯೇ ಈ ಕರ್ಟನ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅಂದರೆ ಗಾಡಿ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ ಬಾಯ್ ಸರ್.